ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ವೀರಕಪುತ್ರ ಶ್ರೀನಿವಾಸ್ ಅವರ ನೇತೃತ್ವದ ಮೈಸೂರು ನಗರ ಘಟಕದ ವತಿಯಿಂದ ಇವತ್ತು ನಮ್ಮ ಮನೆ ದೇವರು ಯಜಮಾನರು ವಿಷ್ಣುವರ್ಧನ್ ಅವರ 74ನೇ ಹುಟ್ಟುಹಬ್ಬವನ್ನು ಇಡೀ ರಾಜ್ಯಾದ್ಯಂತ ಸೆಪ್ಟೆಂಬರ್ 18 ಆಚರಿಸಿದ್ರು. ವಿಶೇಷ ಏನಪ್ಪ ಅಂದರೆ ಇವತ್ತು ಅನ್ನದಾನ ಕಾರ್ಯಕ್ರಮ. ಇವತ್ತು ಅಂತಲ್ಲ, 18ನೇ ತಾರೀಕು ಕಳೆದ ಮೇಲೆ ಯಜಮಾನರು ಹುಟ್ಟುಹಬ್ಬ 18ನೇ ಕಳೆದ ಮೇಲೆ ಪ್ರತಿದಿನ ಎಲ್ಲ ಕಡೆ ಆಚರಿಸ್ತಿರ್ತಾರೆ. ಯಾಕೆಂದರೆ ಒಂದಲ್ಲ, ಇವತ್ತು ನೀವು ನೋಡಿರ್ಬೋದು, ಹಳ್ಳಿಗಳಲ್ಲೂ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ. ಅವರ ಅನುಕೂಲಕ್ಕೆ ತಕ್ಕಂತೆ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇರ್ತಾರೆ. ನಮಗೆ ಒಂದು ವಿಷಾದ ಮತ್ತು ಖುಷಿ ಎರಡನ್ನೂ ನಾವು ಇಲ್ಲಿ ಹಂಚ್ಕೋಬೇಕು. ಮೊದಲನೇದಾಗಿ ನಮಗೆ ಅಭಿಮಾನ್ ಸ್ಟುಡಿಯೋ ಅಲ್ಲಿದೆ ನಮ್ಮನೆ, ಇಲ್ಲಿದೆ ಸುಮ್ಮನೆ. ಅದು ನಮ್ಮ ಮೂಲ ಭೂಮಿ, ಪುಣ್ಯ ಭೂಮಿ. ನಮಗೆ ಇಲ್ಲಿ ಕೊಟ್ಟಿದ್ದಾರೆ, ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ. ಇದನ್ನು ಅನುಭವಿಸ್ಬೇಕು, ಸುಖ ಅನುಭವಿಸ್ಬೇಕು. ಅಲ್ಲಿ ನೂರಾರು ಅಡೆತಡೆಗಳಿದೆ. ಬಹುಶಃ ಇತಿಹಾಸದಲ್ಲಿ ಒಬ್ಬ ನಟನಿಗೆ ಅವರು ಮರಣಾನಂತರನೂ 15 ವರ್ಷ ಆದರೂ ಕಿರುಕುಳ ಕೊಡ್ತಾರೆ ಅಂದರೆ, 15 ವರ್ಷದ ನಂತರವೂ ಒಬ್ಬ ಆತ ಬದುಕಿದ್ದಾಗ ನಟನಾಗಿ ಚಿತ್ರಗಳಲ್ಲಿ ಅಭಿನಯಿಸಿದ್ವಾಗಲೂ ಅವರ ಕೌಟುಂಬಿಕ ಜೀವನದಲ್ಲೂ ಅವ್ರಿಗೆ ಕಲ್ಲು ಹೊಡೆಯೋದು, ಅವರ ತಾಯಿ ನಿಧನ ಆದಾಗ ಕಲ್ಲು ಹೊಡೆಯೋದು, ಅವರ ಮದುವೆಗೆ ಕಲ್ಲು ಹೊಡೆಯೋದು, ಇದೆಲ್ಲ ಮಾಡ್ಕೊಬಂದಂಥ ಕಿಡಿಗೇಡಿಗಳು ಕಡೆ ಪಕ್ಷ ಅವರು ಮದುವೆ ಅವರ ನಿಧನ ನಂತರವೂ ಅವರು ಎಷ್ಟು ಹೇಳಿದ್ರೆ ಯಾಕೆ ಎದುರುತ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅವರು ನಿಜವಾಗ್ಲೂ ವಿಷ್ಣುವರ್ಧನ ಅನ್ನೋದೇ ಒಂದು ಹೆಸರು ಇದೆಯಲ್ಲ, ಅದು ಸುಂದರ, ಅತಿ ಸುಂದರ. ವಿಷ್ಣುವರ್ಧನ ಹೆಸರೇ ಸುಂದರ, ಅತಿ ಸುಂದರ. ರಾಮಾಚಾರಿ, ಒಬ್ಬ ರಾಮಾಚಾರಿ ಅವತ್ತು ಹುಟ್ಟೇ ಇದ್ದಿದ್ರೆ ಇವತ್ತು ಇದೆಲ್ಲ ಆಯ್ತಿಲ್ಲ. ಇಲ್ಲಿ ನೋಡಿ ಬಂದವ್ರೆ ಸಾವಿರಾರು ಜನ ಇವತ್ತು ಸೆಪ್ಟೆಂಬರ್ 18ರಿಂದ 1 ತಿಂಗಳು ವಿಷ್ಣು ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ. 1 ತಿಂಗಳು ಆಚರಣೆ ಮಾಡ್ತಾರೆ. ಇದು ಯಾವ ನಟನಿಗೂ ಮಾಡಲ್ಲ. ಇದು ಈ ತಾಕತ್ತು. ಲಕ್ಷಾಂತರ ಜನಕ್ಕೆ ಅನ್ನದಾನ ಮಾಡ್ತಾರೆ. ಕೇವಲ ಮೈಸೂರು, ಬೆಂಗಳೂರಲ್ಲ, ಇಡೀ ಕರ್ನಾಟಕದ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ. ಇವತ್ತು ದಾರಿ ಉದ್ದು ರೋಡಲ್ಲಿ ಅನ್ನದಾನ ಮಾಡ್ತೀವಿ, ರೋಡಲ್ಲಿ ರಕ್ತದಾನ ಮಾಡ್ತೀವಿ. ರಕ್ತದಾನ ಮಾಡೋದು ನಮ್ಮ ಸ್ವಾರ್ಥಕ್ಕಲ್ಲ ಸ್ವಾಮಿ. ಬಡ ಬಗ್ಗರಿಗೆ ರಕ್ತದಾನನ ಅವಶ್ಯಕತೆ ಇದೆ, ಮಾಡ್ತಾ ಇದ್ದೀವಿ. ಅವಶ್ಯಕತೆ ರಕ್ತದಾನನ ಕೊಡ್ತಾ ಇದ್ದೀವಿ. ಸಾವಿರಾರು ಬಾಟಲು ರಕ್ತದಾನ ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮಗೆ ಒಟ್ಟುರಿ. ನಿಮಗೆ ತಾಕತ್ತಿದ್ರೆ ಯುದ್ಧ ಮಾಡಿ. ಯಾರ ಮೇಲೆ? ಪ್ರತಿಯೊಂದು ಯುದ್ಧದಲ್ಲೂ ವಿಷ್ಣುವರ್ಧನ್ ಅಭಿಮಾನಿಗಳು 100 ಪಟ್ಟು ಎದ್ದು ದಂಗೆ ಇರ್ತಾರೆ. ಇದು ವಿಷ್ಣುವರ್ಧನ್ ಅವರ ತಾಕತ್ತು. ವಿಷ್ಣುವರ್ಧನ್ ಅವರು ನಮಗೆ ಕೊಟ್ಟಿರೋ ಅವಕಾಶ ಏನು ಗೊತ್ತೇ? ತಾಳ್ಮೆ. ಅವ್ರು ಅನುಭವಿಸಿರೋ ನೋವು. ನಾವು ಇವತ್ತು 15 ವರ್ಷ ಅವ್ರ ಮರಣ ನಂತರವೂ ಇವತ್ತು ಈ ಮಟ್ಟದಲ್ಲಿ ಅನ್ನದಾನ, ರಕ್ತದಾನ, ಪ್ರತಿಯೊಂದು ಶಿಬಿರಗಳನ್ನು ಮಾಡ್ತಾ ಇದ್ದೀವಿ ಅಂದರೆ ಆ ತಾಕತ್ತಿರೋದು ವಿಷ್ಣುವರ್ಧನ್ ಅವ್ರಿಗೆ ಮಾತ್ರ. ಈ ಕನ್ನಡ ಅಲ್ಲ, ಭಾರತದ ಇಂಡಸ್ಟ್ರಿಲಿ ಯಾವ್ದಾದ್ರು ನಟರಿಗೆ ಮಾಡಿದ್ರೆ ನೀವು ದಾಖಲೆ ಸಮೇತ ತೋರಿಸ್ಬಿಡಿ. ನೀವು ಪುಣ್ಯಾತ್ಮನಿಗೆ ಮೋಸ ಮಾಡಿದ್ರೆ ನೀವು ಎಲ್ರಿ ಉದ್ಧಾರ ಆಯ್ತೀರಿ? ಈ ಪುಣ್ಯಾತ್ಮನಿಗೆ ಮೋಸ ಮಾಡಿದ್ರೆ ನೀವು ಎಲ್ಲಿ ಉದ್ಧಾರ ಆಯ್ತೀರಿ? ಸರ್ವನಾಶ. ನೀವು ಕನ್ನಡ ಇಂಡಸ್ಟ್ರಿ ಇವತ್ತು ಸರ್ವನಾಶ. ಒಬ್ಬ ವಿಷ್ಣುವರ್ಧನ್ಗೆ ಅನ್ಯಾಯ, ಸರ್ವನಾಶ. ನೀವು ಆಲ್ರೆಡಿ ಸರ್ವನಾಶ ಆಗ್ಬಿಟ್ಟೈತೆ ಬಿಡಿ. ನಮಸ್ಕಾರ, ನನ್ನ ಹೆಸರು ಶಾಂತಕುಮಾರ್ ಬಿರಾದರ್, ಫೌಂಡರ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಎಸ್ಪಿಟಿ ಟ್ರಾವೆಲ್ಸ್. ನಮ್ಮ ಬ್ರಾಂಚ್ ಬಂದು ಬ್ಯಾಂಗ್ಳೂರ್, ಮೈಸೂರು, ಬೀದರ್ ಅಲ್ಲಿ ಇದೆ. ನಾವು ಬಂದು ಎಂಟೈರ್ ಕರ್ನಾಟಕದಲ್ಲಿ ಸರ್ವಿಸ್ ನ ಕೊಡ್ತಾ ಇದ್ದೀವಿ. ಟೂರ್ಸ್ ಅಂಡ್ ಟ್ರಾವೆಲ್ಸ್ ರಿಲೇಟೆಡ್, ಇಂಟರ್ನ್ಯಾಷನಲ್ ಟೂರ್ ಪ್ಯಾಕೇಜಸ್, ಡೊಮೆಸ್ಟಿಕ್ ಟೂರ್ ಪ್ಯಾಕೇಜಸ್, ಏರ್ ಟಿಕೆಟಿಂಗ್, ವೀಸಾ ಮತ್ತು ಕ್ರೂಸ್ ಬುಕಿಂಗ್, ಹೋಟೆಲ್ ಬುಕಿಂಗ್ ಇದನ್ನೆಲ್ಲ ಮಾಡಿಕೊಡ್ತಾ ಇದ್ದೀವಿ. ನೀವೇನಾದ್ರೂ ಇಂಟರ್ನ್ಯಾಷನಲ್ ಅಥವಾ ಡೊಮೆಸ್ಟಿಕ್ ಟೂರ್ ಪ್ಲಾನ್ ಮಾಡ್ತಾ ಇದ್ದಾರೆ, ನಿಮ್ಮಲ್ಲಿಗೆ ಗ್ರೂಪ್ ಡಿಪಾರ್ಚರ್ ನ ಮಾಡಿಕೊಡ್ತಾ ಇದ್ದೀವಿ. ಈ ಗ್ರೂಪ್ ಡಿಪಾರ್ಚರ್ ಅಲ್ಲಿ ನಿಮಗೆ ಟೂರ್ ಗೈಡ್ ಇರ್ತಾರೆ, ಟೂರ್ ಮ್ಯಾನೇಜರ್ ಇರ್ತಾರೆ, ಹಾಗೂ ಇದರಲ್ಲಿ ನಿಮಗೆ ಫ್ಲೈಟ್, ಹೋಟೆಲ್ ಅಕೊಮಡೇಷನ್, ಮೇಜರ್ ಅಟ್ರಾಕ್ಷನ್, ಸೈಟ್ ಸೀನು, ಎಂಟ್ರಿ ಟಿಕೆಟ್ ಎಲ್ಲಾ ಕಾಸ್ಟ್ ಅನ್ನು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಮಾಡಿಕೊಡಲಾಗುತ್ತದೆ. ಬ್ಯಾಂಗ್ಳೂರಿಂದ ಇಲ್ಲ ಹೈದರಾಬಾದ್ ಇಂದ ಕರ್ಕೊಂಡು ಹೋಗಿ ವಾಪಸ್ ಏರ್ಪೋರ್ಟ್ ಅಲ್ಲಿ ತಂದು ಬಿಡೋವರೆಗೂ ನಮ್ಮ SBT ಟ್ರಾವೆಲ್ಸ್ ನಿಮಗೆ ಎಲ್ಲಾ ರೀತಿಯ ಸಹಕಾರ ಕೊಡುತ್ತೆ. ನಿಮಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಚೆನ್ನಾಗಿ ತೋರಿಸ್ಕೊಂಡು ಕರ್ಕೊಂಡು ಬರುವಂತ ಜವಾಬ್ದಾರಿ ನಮ್ಮ SBT ಟ್ರಾವೆಲ್ಸ್ ಮಾಡುತ್ತೆ. ನಮ್ಮ ಕಂಪನಿ ಬಂದು 10 ವರ್ಷದಿಂದ ಟ್ರಾವೆಲ್ಸ್ ನೀಡ್ಸ್ ಅಲ್ಲಿ ಸರ್ವಿಸ್ ನ ಕೊಡ್ತಾ ಬರ್ತಾ ಇದೆ. ನಮ್ಮ ಕಂಪನಿಯಲ್ಲಿ 10,000+ ಹ್ಯಾಪಿ ಕಸ್ಟಮರ್ ಆಗಿ, ಮೆಮೊರೇಬಲ್ ಆಗಿ ಟ್ರಿಪ್ ನ ಎಂಜಾಯ್ ಮಾಡಿದ್ದಾರೆ. ಸೊ ನೀವೇನಾದ್ರೂ ನಿಮ್ಮ ಟ್ರಾವೆಲ್ ನ ಪ್ಲಾನ್ ಮಾಡ್ತಾ ಇದ್ರೆ ದೆನ್ ನೆಕ್ಸ್ಟ್ SBT ಟ್ರಾವೆಲ್ಸ್ ಗೆ ನಿಮ್ಮ ಹತ್ರದಲ್ಲಿರುವ ಬ್ರಾಂಚ್ ಗೆ ಕನೆಕ್ಟ್ ಮಾಡಿ. ಥ್ಯಾಂಕ್ ಯು.